ಪತಿ ಮಣಿಕಂಠ ಕುಡಿದ ಮತ್ತಿನಲ್ಲಿ ಮನೆಯತ್ತ ಧಾವಿಸಿ ಬರುತ್ತಾ, ಶಾಂತಿ, ಲೇ ಶಾಂತಿ! ಕೇಳಿಸಿಕೊಂಡ ಮೊದಲ ಮಗಳು ಸಂಗೀತ ಗಾಬರಿಯಿಂದ ಹೊರಗೆ ಓಡಿ ಬರುತ್ತಾ, ಅಪ್ಪ ಬಂದೆ. ಅಮ್ಮನಿಗೆ ವಿಪರೀತ ಜ್ವರ, ಕೆಮ್ಮು, ಮಲಗಿದ್ದಾರೆ ಅಪ್ಪ. ಏನ ಮಲ್ಗವಳ? ಮಲ್ಕಂಡ್ರೆ ಊಟ ಯಾರು ಕೊಡೋರು? ಹೋಗಿ ಎದ್ದೇಳ್ಸು ಎಂದು ಮುಖಕ್ಕೆ ನೀರಾಕಿ ತೊಳೆದು ಊಟಕ್ಕೆ ಕೂರುತ್ತಾನೆ. ಶಾಂತಿ ಎದ್ದು ಮುಖ ಒರೆಸಿಕೊಂಡು ತಟ್ಟೆಯಲ್ಲಿ ಊಟ ಬಡಿಸಿ ಮಣಿಕಂಠನಿಗೆ ಇಡಲು, ಮತ್ತೆ ಮಕ್ಕಳೇನೆ ಮಾಡ್ತಾವ್ರೆ? ಮಕ್ಕಳೆಲ್ಲ ಓದ್ಕೋತವ್ರೆ. ಮತ್ತೆ ಶಾಂತಿ, ಸಂಗೀತಂಗೆ ಹುಡುಗನ್ ನೋಡಿದ್ದೇನೆ. ಹುಡುಗನ ಮನೆಯವರು ಭಾರಿ ಶ್ರೀಮಂತರು, ಆದ್ರೆ ಹುಡುಗ ಸ್ವಲ್ಪ ಬೆದ್ದ ಅಷ್ಟೇ ಕಣೆ. ಮಗಳು ಹೆಂಗೋ ಕಷ್ಟಪಟ್ಟು ಓದ್ತಾವಳು, ಅದ್ರಲ್ಲೂ ಅವಳೆ ಕ್ಲಾಸಿಗೆ ಫಸ್ಟು. ಚೆನ್ನಾಗಿ ಓದ ಹುಡುಗಿ, ಅದ್ರಲ್ಲೂ ಅವಳಿಗೆ ಈಗ 15 ವಯಸ್ಸು. ನಾನ್ ಮದ್ವೆ ಆಗಕ್ ಬಿಡಲ್ಲ. ನಾನ್ 15 ವಯಸ್ಸಲ್ಲೇ ಮದ್ವೆ ಆಗಿ ಈ ಕಾಯಿಲೆ ಓದ್ಕೊಂಡ್ ಸಾಯ್ತಿರೋದು ಕಣ್ಣಿಗೆ ಕಾಣ್ತಿಲ್ವಾ? ನಾನ್ ಇರೋದಕ್ಕ ಅವಳು ಚೆನ್ನಾಗಿ ಓದ್ಬೇಕು, ಅವಳು ಕಾಲ್ ಮೇಲೆ ಅವಳು ನಿಂತ್ಕೊಬೇಕು. ನಾನ್ ಮದ್ವೆಗ್ ಬಿಡಲ್ಲ. ಮಣಿಕಂಠ ಕೋಪದಿಂದ ದಿಟ್ಟಿಸಿ ತನ್ನ ಹೆಂಡತಿ ಶಾಂತಿಯನ್ನ ನೋಡಿ ತಿನ್ನುತ್ತಿದ್ದ ತಟ್ಟೆಯನ್ನ ಎಸೆಯುತ್ತಾನೆ. ಮನೆ ಗಂಡಸಿಗೆ ಕೂಡ ಮರ್ಯಾದೆ ಇದೇನಾ? ಹೆಣ್ಣು ಕೊಡ್ತೀನಿ ಅಂತ ಮಾತು ಕೊಟ್ಟು ಅವ್ರ ಹತ್ರ 10,000 ಇಸ್ಕೊಂಡಿದ್ದೀನಿ. ನಾನು ಮರ್ಯಾದೆ ಏನಾಗ್ಬೇಕು? ಹೋಯ್ತು, ಎಲ್ಲ ಹೋಯ್ತು. ನನ್ನ ಮಾನ ಮರ್ಯಾದೆ ಎಲ್ಲ ಹೋಯ್ತು. ಇನ್ನು ಬದುಕಿದ್ದು ನಾನು ಏನ್ ಸುಖ? ಶಾಂತಿ ಸಂಗೀತಳನ್ನ ಹಿಡಿದುಕೊಂಡು ಅಳುತ್ತಾ ಕುಸಿದು ಬೀಳುತ್ತಾಳೆ. ಮದುವೆಯ ದಿನ ಶಾಂತಿ ಕಾಯಿಲೆಯಿಂದ ನರಳುತ್ತಾ ಹಾಸಿಗೆ ಪಾಲಾಗಿರುತ್ತಾಳೆ. ಮಣಿಕಂಠ ಸಂಗೀತಳನ್ನ ದುಡ್ಡಿನ ಆಸೆಗಾಗಿ ಆ ಶ್ರೀಮಂತನ ಬುದ್ಧಿಮಾಂದ್ಯನಿಗೆ ಮದುವೆ ಮಾಡಿ ಕಳಿಸಿಕೊಡುತ್ತಾನೆ. ಮದುವೆ ಎಂದರೆ ಏನು ಎಂದು ಗೊತ್ತಿಲ್ಲದ ಸಂಗೀತ ಆ ಬುದ್ಧಿಮಾಂದ್ಯನನ್ನ ಖುಷಿಯಿಂದ ಮದುವೆಯಾಗುತ್ತಾಳೆ. ಆದರೆ ಅಲ್ಲಿ ಕೈಯಲ್ಲಾಗದಂತಹ ತಾಯಿ ಅಳುತ್ತಾ ನರಳುತ್ತಾ ಹಾಸಿಗೆ ಮೇಲೆ ಮಲಗಿರುತ್ತಾಳೆ. ರಾತ್ರಿ ಸಮಯ ಸಂಗೀತ ಮಲಗುವ ಕೋಣೆಗೆ ಹೋಗಲು ಅಲ್ಲಿ ಗಂಡನ ಬದಲಾಗಿ ಗಂಡನ ತಂದೆ ಅಂದರೆ ಸಂಗೀತಳ ಮಾವ ಮಲಗಿರುತ್ತಾನೆ. ಆತ ಸಂಗೀತಳನ್ನ ಮಾನಭಂಗ ಮಾಡಿ ಒಂದು ಗುಂಪಿಗೆ ಹಣ ಪಡೆದು ಮಾರಿಬಿಡುತ್ತಾನೆ. ಸಂಗೀತಳಿಗೆ ಅವಳ ಜೀವನ ಏನಾಗ್ತದೆ ಅನ್ನುವ ಅರಿವೇ ಇಲ್ಲದಂತೆ ದುಷ್ಟರ ಪಾಲಾಗುತ್ತಾಳೆ. ಮಗು ಎಂದರೆ ಒಬ್ಬ ಪುರುಷನಾಗಿದ್ದರೆ 21 ವರ್ಷವನ್ನು ಪೂರ್ಣಗೊಳಿಸದ ಮತ್ತು ಹೆಣ್ಣಾದರೆ 18 ವರ್ಷಗಳನ್ನು ಪೂರೈಸದ ವ್ಯಕ್ತಿ. ಬಾಲ್ಯ ವಿವಾಹವು ಸರಳ ಜೈಲು ಶಿಕ್ಷೆಗೆ ಗುರಿಯಾಗುತ್ತದೆ. ಅದು ವಿಸ್ತರಿಸಬಹುದು. 3 ತಿಂಗಳು ಮತ್ತು ದಂಡಕ್ಕೆ ಸಹ ಹೊಣೆಗಾರನಾಗಿರುತ್ತಾನೆ. ಬಾಲ್ಯ ವಿವಾಹವು ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಅಪಾರ ಪರಿಣಾಮ ಬೀಳುತ್ತದೆ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006 ಮತ್ತು ನಿಯಮಾವಳಿಗಳು 2008ರ ಅನುಷ್ಠಾನ. ಈ ಕಾಯ್ದೆಯಡಿ ಬಾಲ್ಯ ವಿವಾಹವು ಜಾಮೀನು ರಹಿತ ಹಾಗೂ ವಿಚಾರಣಾರ್ಹ ಅಪರಾಧವಾಗಿರುತ್ತದೆ. ಬಾಲ್ಯ ವಿವಾಹ ಅಪರಾಧಕ್ಕೆ ನಿಗದಿಪಡಿಸಿದ ಶಿಕ್ಷೆ 2 ವರ್ಷಗಳವರೆಗೆ ಕಠಿಣ ಜೈಲುವಾಸ ಅಥವಾ 1 ಲಕ್ಷ ರೂಪಾಯಿವರೆಗೆ ದಂಡ ಅಥವಾ 2 ಅಪರಾಧಿ ಮಹಿಳೆಯಾದಲ್ಲಿ ಜೈಲು ಶಿಕ್ಷೆ ವಿಧಿಸಲಾಗುತ್ತದೆ. ತಂದೆ ಮಣಿಕಂಠ ತನ್ನ ಮಗಳಾದಂತಹ ಸಂಗೀತಳಗಾದಂತಹ ಪರಿಸ್ಥಿತಿಯನ್ನ
ಜೀರ್ಣಿಸಿಕೊಳ್ಳಲಾಗದೆ ಆತ್ಮಹತ್ಯೆ ಮಾಡಿಕೊಂಡು ಪ್ರಾಣ ಬಿಡುತ್ತಾನೆ. ಇದಾದ ನಂತರ ಮನೆಯಲ್ಲಿ ಊಟ ಬಟ್ಟೆಗೂ ತೊಂದರೆಯಾಗಿ ಬೀದಿಗೆ ಬೀಳುವಂತಹ ಸಂದರ್ಭ ಒದಗಿಬಿರುತ್ತದೆ. ಗಂಡನು ಸತ್ತು ಹೋಗುತ್ತಾನೆ. ಹೆಂಡತಿ ಅನಾರೋಗ್ಯದಿಂದ ನರಳುತ್ತಿರುತ್ತಾಳೆ. ಪರಿಸ್ಥಿತಿ ಹದಗೆಡುತ್ತದೆ. ಊಟಕ್ಕೆ ಗತಿ ಇಲ್ಲದಾಗ ಔಷಧಿ ತರುವುದು ಸಾಧ್ಯವೇ ಆಗುವುದಿಲ್ಲ. ಇಂತಹ ಸಂದರ್ಭದಲ್ಲಿ ತನ್ನ ಎರಡನೇ ಮಗ ತಾಯಿಯನ್ನ ಉಳಿಸಿಕೊಳ್ಳಲು ಶಾಲೆ ಬಿಟ್ಟು ಗ್ಯಾರೇಜ್ಗೆ ಸೇರುತ್ತಾನೆ. ಅಂದಿನಿಂದ ಆತ ಬಾಲ ಕಾರ್ಮಿಕನಾಗುತ್ತಾನೆ. ಬಾಲಕಾರ್ಮಿಕ ಕಾಯ್ದೆ 1986 ಅನ್ವಯ ಯಾವುದೇ ಉದ್ದಿಮೆಗಳಲ್ಲಿ 14 ವರ್ಷದೊಳಗಿನ ಹಾಗೂ ತಿದ್ದುಪಡಿ ಕಾಯ್ದೆ ಬಾಲ್ಯಾವಸ್ಥೆ ಹಾಗೂ ಕಿಶೋರಾವಸ್ಥೆ 2016 ಕಾಯ್ದೆಯನ್ವಯ ಸೂಚಿಸಿದ ಅಪಾಯಕಾರಿ ಉದ್ದಿಮೆಯಲ್ಲಿ 18 ವರ್ಷದೊಳಗಿನ ಮಕ್ಕಳನ್ನು ಕೆಲಸಕ್ಕೆ ನೇಮಿಸಿಕೊಳ್ಳುವುದು ಶಿಕ್ಷಾರ್ಹ ಅಪರಾಧವಾಗಿದ್ದು 6 ತಿಂಗಳ ಮತ್ತು 2 ವರ್ಷಗಳ ನಡುವಿನ ಜೈಲು ಶಿಕ್ಷೆ ಅಥವಾ ದಂಡ ರೂಪಾಯಿ 20,000 ಮತ್ತು 50,000 ವಿಧಿಸಲಾಗುವುದು. ಗ್ಯಾರೇಜಿನಲ್ಲಿ ಕೆಲಸ ಮಾಡುತ್ತಿದ್ದಾಗ ಆಕಸ್ಮಿಕವಾಗಿ ಅವಘಡ ಜರುಗಿ ಮಗ ಮಲ್ಲಿಕಾರ್ಜುನ ತನ್ನ ಬಲಗೈಯನ್ನ ಕಳೆದುಕೊಂಡು ಅಂಗವಿಕಲನಾಗುತ್ತಾನೆ. ಆಸ್ಪತ್ರೆಯಲ್ಲಿ 1 ತಿಂಗಳು ಚಿಕಿತ್ಸೆ ಪಡೆದು ಮನೆಗೆ ಹಿಂತಿರುಗಿದಾಗ ಆತನ ತಾಯಿ ಸತ್ತು ಮಲಗಿರುತ್ತಾಳೆ. ಅಂದಿನಿಂದ ಮಲ್ಲಿಕಾರ್ಜುನ ಅನಾಥನಾಗುತ್ತಾನೆ. ಬಲಗೈ ಕಳೆದುಕೊಂಡು ಅಂಗವಿಕಲನಾಗಿದ್ದ ಮಲ್ಲಿಕಾರ್ಜುನನಿಗೆ ಯಾರೂ ಕೆಲಸ ಕೊಡಲು ಮುಂದಾಗುವುದಿಲ್ಲ. ಹೊಟ್ಟೆ ಬಟ್ಟೆಗಾಗಿ ಮಲ್ಲಿಕಾರ್ಜುನ ಭಿಕ್ಷೆ ಬೇಡಲು ಪ್ರಾರಂಭಿಸುತ್ತಾನೆ. ಭಿಕ್ಷೆ ಬೇಡುವುದೇ ಅವನ ಕಸುಬಾಗುತ್ತದೆ. ಸಮಕಾಲೀನ ಭಾರತದಲ್ಲಿ ಭಿಕ್ಷುಕರು ಸಾಮಾನ್ಯವಾಗಿ ಅನರ್ಹರು ಎಂದು ಕಳಂಕಿತರಾಗಿದ್ದಾರೆ. ಜನರು ಸಾಮಾನ್ಯವಾಗಿ ಭಿಕ್ಷುಕರು ನಿರ್ಗತಿಕರಲ್ಲ ಎಂದು ನಂಬುತ್ತಾರೆ. ಬದಲಿಗೆ ಅವರನ್ನು ವೃತ್ತಿಪರ ಭಿಕ್ಷುಕರು ಎಂದು ಕರೆಯುತ್ತಾರೆ. ನಗರದ ರಸ್ತೆ ಬದಿ ಸಿಗ್ನಲ್ಗಳಲ್ಲಿ ಭಿಕ್ಷೆ ಬೇಡುವುದು ಮತ್ತು ಆಟಿಕೆಗಳ ಮಾರಾಟಕ್ಕೆ ಮಕ್ಕಳನ್ನು ಬಳಕೆ ಮಾಡುವವರ ವಿರುದ್ಧ ಕರ್ನಾಟಕ ಭಿಕ್ಷಾಟನೆ ನಿರ್ಮೂಲನಾ ಕಾಯ್ದೆಯಡಿಯಲ್ಲಿ ನಿಷೇಧಿಸಲಾಗಿದೆ. ಭಾರತದಲ್ಲಿ ಲಕ್ಷಗಟ್ಟಲೆ ಮಕ್ಕಳು ಭಿಕ್ಷೆ ಬೇಡುವಂತೆ ಒತ್ತಾಯಿಸುತ್ತಿದ್ದಾರೆ. ಈ ಮಕ್ಕಳು ಕಠಿಣ ಪರಿಸ್ಥಿತಿಗಳ ಕ್ರೌರ್ಯ ಚಿತ್ರಹಿಂಸೆಗಳಿಗೆ ಒಳಗಾಗುತ್ತಾರೆ ಮತ್ತು ಬಡತನದಲ್ಲಿ ಬದುಕುತ್ತಾರೆ. ಜೀವನ ನಿರ್ವಹಣೆಗೆ ಮಕ್ಕಳು ಭಿಕ್ಷೆ ಬೇಡುವುದನ್ನು ಬಿಟ್ಟು ಬೇರೆ ದಾರಿ ಇಲ್ಲದಂತಾಗಿದೆ. ಅನೇಕ ಮಕ್ಕಳು ಹಾನಿಗೊಳಗಾಗುತ್ತಾರೆ. ಮಾನವ ಕಳ್ಳ ಸಾಗಾಣಿಕೆದಾರರು ಹಣಕ್ಕಾಗಿ ಭಿಕ್ಷೆ ಬೇಡುವಂತೆ ಒತ್ತಾಯಿಸುತ್ತಾರೆ. ಅವರು ಆಗಾಗ್ಗೆ ಅವರಿಗೆ ನೀಡಿದ ಹಣವನ್ನು ಬಟ್ಟೆ ಆಹಾರದ ಬದಲಿಗೆ ಮಾದಕ ದ್ರವ್ಯ ಮದ್ಯವನ್ನು ಖರೀದಿಸಲು ಮಗುವನ್ನು ಭಿಕ್ಷೆ ಕೋರಲು ಅಥವಾ ಸ್ವೀಕರಿಸಲು ಅನುಮತಿಸುವ ಪ್ರೋತ್ಸಾಹಿಸುವ ಇನ್ನೊಬ್ಬ ವ್ಯಕ್ತಿಯನ್ನು ಪ್ರದರ್ಶನವಾಗಿ ಬಳಸಿಕೊಳ್ಳುವವರಿಗೆ 1 ರಿಂದ 3 ವರ್ಷಗಳವರೆಗೆ ಜೈಲು ಶಿಕ್ಷೆಯನ್ನು ಎದುರಿಸಬೇಕಾಗುತ್ತದೆ. ಭಿಕ್ಷೆ ಬೇಡುವ ಉದ್ದೇಶಕ್ಕಾಗಿ ಮಗುವನ್ನು ಬಾಡಿಗೆಗೆ ಪಡೆಯುವುದು ಅಥವಾ ಬಳಸುವುದು ಕಾನೂನು ಬಾಹಿರವಾಗಿದೆ. ಭಿಕ್ಷೆ ಬೇಡಲು ಪ್ರೇರೇಪಿಸಿದರೆ 5 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು 1 ಲಕ್ಷ ರೂಪಾಯಿಗಳವರೆಗೆ ದಂಡ ವಿಧಿಸಲಾಗುತ್ತದೆ ಎಂದು ಸೆಕ್ಷನ್ಗಳು ಹೇಳುತ್ತದೆ. ಮತ್ತು ಒಬ್ಬ ವ್ಯಕ್ತಿಯು ಭಿಕ್ಷೆ ಬೇಡುವ ಉದ್ದೇಶದಿಂದ ಮಗುವನ್ನು ಅಂಗವಿಕಲಗೊಳಿಸಿದರೆ ಅವರಿಗೆ 7 ವರ್ಷಗಳವರೆಗೆ ಕಠಿಣವಾದ ಜೈಲು ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಅದನ್ನು 10 ವರ್ಷಗಳವರೆಗೆ ವಿಸ್ತರಿಸಬಹುದು ಮತ್ತು 5 ಲಕ್ಷ ರೂಪಾಯಿಗಳ ದಂಡವನ್ನು ವಿಧಿಸಲಾಗುತ್ತದೆ. ಮಕ್ಕಳು ರೈಲ್ವೆಯ ಯಾವುದೇ ಭಾಗಗಳಲ್ಲಿ ಯಾವುದೇ ವಸ್ತು ಮಾರಾಟ ಮಾಡುವುದನ್ನು ನಿಷೇಧಿಸುತ್ತದೆ. ರೈಲ್ವೆ ಕಾಯ್ದೆಯಡಿಯಲ್ಲಿ ಭಿಕ್ಷಾಟನೆ ಮತ್ತು ಹಾಕಿಂಗ್ ಎರಡೂ ಕಾನೂನು ಬಾಹಿರವಾಗಿದೆ ಮತ್ತು 1 ವರ್ಷ ಜೈಲು ಅಥವಾ ದಂಡಕ್ಕೆ ಕಾರಣವಾಗಬಹುದು. 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಗು ಭಿಕ್ಷೆ ಬೇಡುತ್ತಿರುವುದು ಕಂಡುಬಂದರೆ
ನ್ಯಾಯಾಲಯವು ಮಗುವನ್ನು ಬಾಲ ನ್ಯಾಯಮಂಡಳಿಗೆ ಕಳುಹಿಸುತ್ತದೆ. ಮಾದಕ ದ್ರವ್ಯಗಳನ್ನು, ಮದ್ಯವನ್ನು ಬಳಸಲು ಅಥವಾ ಮಾರಾಟ ಮಾಡಲು ಪ್ರೇರೇಪಿಸಿದರೆ ಸೆಕ್ಷನ್ 5 ಸಬ್ಸೆಕ್ಷನ್ 5 BPBA ಪ್ರಕಾರ ಅವನು ಅಥವಾ ಅವಳು 3 ವರ್ಷಗಳ ಅವಧಿಯ ಬಂಧನವನ್ನು ಎದುರಿಸಬೇಕಾಗುತ್ತದೆ. ಎರಡನೇ ಬಾರಿಗೆ ತಪ್ಪಿತಸ್ಥರೆಂದು ಸಾಬೀತಾದರೆ ಸೆಕ್ಷನ್ 6 BPBA ಅಡಿಯಲ್ಲಿ ವ್ಯಕ್ತಿಗೆ 10 ವರ್ಷಗಳ ಬಂಧನ ವಿಧಿಸಲಾಗುತ್ತದೆ. ಒಂದು ದಿನ ರಸ್ತೆಯಲ್ಲಿ ಭಿಕ್ಷೆ ಬೇಡುತ್ತಿದ್ದಂತಹ ಮಲ್ಲಿಕಾರ್ಜುನನ್ನ ಕಂಡಂತಹ ಜವಾಬ್ದಾರಿಯುತ ಸರ್ಕಾರಿ ಅಧಿಕಾರಿಗಳು ಆತನನ್ನ ಮನ ಪರಿವರ್ತಿಸಿ ಶಾಲೆಗೆ ಸೇರಿಸ್ತಾರೆ. ಅಂದಿನಿಂದ ಅವನು ಶ್ರದ್ಧೆಯಿಂದ ಓದೋದಕ್ಕೆ, ಬರೆಯೋದಕ್ಕೆ, ಕಲಿಯೋದಕ್ಕೆ ಪ್ರಾರಂಭಿಸ್ತಾನೆ. ಪುಸ್ತಕಗಳು ಅವನ ಸ್ನೇಹಿತರಾಗ್ತಾರೆ. ಜ್ಞಾನಾರ್ಜನೆ ಅವನ ಕಸುಬಾಗುತ್ತೆ. ಶಿಕ್ಷಣವನ್ನು ಮುಗಿಸಿ ಮುಂದೆ ಮಲ್ಲಿಕಾರ್ಜುನ ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಬರೆದು IAS ಅಧಿಕಾರಿಯಾಗುತ್ತಾನೆ. ಸಮಾಜದಲ್ಲಿ ಉನ್ನತ ಸ್ಥಾನಮಾನವನ್ನು ಆತ ಗಳಿಸ್ತಾನೆ. ಇದೇ ಶಿಕ್ಷಣಕ್ಕೆ ಇರತಕ್ಕಂತಹ ಪವರ್.